ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಮೋದ್ ಸರ್. ಇವತ್ತು ನೀವೆಲ್ಲರೂ ಮೈಕ್ರೋಸಾಫ್ಟ್ ಎಕ್ಸೆಲ್ ಕಲಿಕೆಯನ್ನು ಪ್ರಾರಂಭಿಸೋಣ. ಮೈಕ್ರೋಸಾಫ್ಟ್ ಎಕ್ಸೆಲ್ ಕಲಿಕೆಯ ಇವತ್ತು ಭಾಗ 1 ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ದಯವಿಟ್ಟು ತಾವೆಲ್ಲರೂ ಈ ವಿಡಿಯೋನ ಪೂರ್ತಿ ನೋಡಬೇಕು. ಮೈಕ್ರೋಸಾಫ್ಟ್ ಎಕ್ಸೆಲ್ ಓಪನ್ ಮಾಡಿದ ನಂತರ ಈ ರೀತಿ ಇಂಟರ್ಫೇಸ್ ಬರ್ತದೆ. ಇಲ್ಲಿ ಮೇಲ್ಗಡೆ ಇರುವುದಂಥ ಬ್ಲೂ ಪಟ್ಟಿ ಅದಲ್ಲ, ಅದು ಟೈಟಲ್ ಬಾರ್ ಅಂಥೇಳಿ. ಆಮೇಲೆ ಕೆಳಗಡೆ ಏನು ಇದು ಇಷ್ಟೆಲ್ಲ ಆಪ್ಷನ್ಗಳು ಕಾಣ್ತವಲ್ಲ, ಅದು ರಿಬ್ಬನ್. ಆಮೇಲೆ ಬ್ಲೂ ಪಟ್ಟಿಯ ಬಲಗಡೆ ಇರೋದು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂಥೇಳಿ. ಇಲ್ಲಿ ಕ್ವಿಕ್ ಆಕ್ಸೆಸ್ ಟೂಲ್ ಬಾರದಲ್ಲಿ ಸಾಕಷ್ಟು ಬಟನ್ಸ್ಗಳು ಅದಾವೆ. ನಮಗೆ ಯಾವ ಫಂಕ್ಷನ್ಸ್ ಬೇಕಲ್ಲ, ನಾವು ಇಲ್ಲಿ ಮಾರ್ಕ್ ಮಾಡಿದ್ರೆ ಆ ಫಂಕ್ಷನ್ಸ್ ನಮಗೆ ಇಮಿಡಿಯೇಟ್ಲಿ ಅಲ್ಲಿ ಅವೈಲೇಬಲ್ ಆಗ್ತಾವೆ. ಆ ಫಂಕ್ಷನ್ಸ್ ನಮ್ಗೆ ಬ್ಯಾಡ್ ಆದ್ರೆ ನಾವು ಅಲ್ಲಿ ಅನ್ಮಾರ್ಕ್ ಮಾಡಿದರೆ ಸಾಕು, ಅವು ನಮಗೆ ಇಲ್ಲಿ ಹೈಡ್ ಆಗಿ ಹೋಗ್ತಾವೆ. ಅದೇ ರೀತಿ ಪಕ್ಕದಲ್ಲಿ ಅಂಡು ರೀಡು ಅಂಥೇಳಿ 2 ಬಟನ್ ಅದಾವೆ. ತದನಂತರ ಆಫೀಸ್ ಬಟನ್ ಅದ. ತದನಂತರ ಸೇವ್ ಬಟನ್ ಆದ ನಂತರ ಆಫೀಸ್ ಬಟನ್ ಅದ. ತದನಂತರ ನಾವು ಇಲ್ಲೆಲ್ಲ ಇಷ್ಟು ಆಪ್ಷನ್ ಬರ್ತಾವೆ. ಇದರಲ್ಲಿ ಒಂದೊಂದಾಗಿ ನಾವು ತಿಳ್ಕೊಳ್ಳೋಣ. ನಮ್ಮ ಮೊಟ್ಟ ಬದಲಿಗೆ ನಾವು ನ್ಯೂ ಪೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನ್ಯೂ ಪೇಜ್ ಸೆಲೆಕ್ಟ್ ಮಾಡಿದ ನಂತರ ಈ ರೀತಿ ಇಂಟರ್ಫೇಸ್ ಬರ್ತದೆ. ಆಮೇಲೆ ಇಲ್ಲೇನು ಬಾಕ್ಸ್ ಅದಲ್ಲ, ಅದಕ್ಕೆ ನಾವು ಸೆಲ್ ಅಂತೀವಿ. ಇಲ್ಲಿ ಮೇಲೆ ಏನು A1 ಅದಾದ್ರೂ ನೇಮ್ ಬಾಕ್ಸ್ ಅಂಥೇಳಿ. ಆಮೇಲೆ ಪಕ್ಕದಲ್ಲಿ ಫಾರ್ಮುಲಾ ಬಾಕ್ಸ್ ಅಂಥೇಳಿ ಇರ್ತದೆ. ನಾವು ಯಾವ ರೀತಿಯ ಫಾರ್ಮುಲಾ ಅಥವಾ ಏನು ಅಪ್ಲೈ ಮಾಡಿರ್ತೀವೋ ಅದಲ್ಲಿ ತೋರಿಸ್ತದೆ. ಆಮೇಲೆ ಯಾವ ಬಾಕ್ಸ್ನಲ್ಲಿ ಇದೆಯೋ ನೇಮ್ ಬಾಕ್ಸ್ ತೋರಿಸ್ತದೆ. ಇಲ್ಲಿ ಏನು ನೀವು ಉದ್ದುದ್ದಾಗಿ ಏನು ಅದಾವಲ್ಲ, ಇವೆಲ್ಲ ಸೆಲ್ಸ್ ಆದ ನಂತರ ಇಲ್ಲಿ ಉದ್ದದ ಲೈನ್ ಅದಾವಲ್ಲ, ಇವ ಕಾಲಮ್ಗಳು. ಇವೆಲ್ಲ ಕಾಲಮ್ ಲೈನ್ ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿರಿ. ಇಲ್ಲಿ ಡ್ರ್ಯಾಗ್ ಮಾಡಿದ್ದೀನಲ್ಲ, ಇವು ಕಾಲಮ್ಗಳು. ಆಮೇಲೆ ಇಲ್ಲಿ ಡ್ರ್ಯಾಗ್ ಮಾಡಿದ್ಮೇಲೆ ಇವು ಅಡ್ಡ ಲೈನ್ ಏನದಲ್ಲ, ಅವಕ್ಕೆ ರೋಸ್ ಅಂಥೇಳಿ ಅಂತವ್ರು. ನಾವು ಎಷ್ಟು ಕಾಲಮು ಎಷ್ಟು ರೋಸ್ ಅದಾವ ಅಂತ ತಿಳ್ಕೊಬೇಕಾದ್ರೆ ನಾವೇನು ಮಾಡಬೇಕು, ಇಲ್ಲಿ ಕ್ವಿಕ್ ಆಕ್ಸೆಸ್ ಟ್ಯೂಬ್ಲರ್ದಲ್ಲಿ ಹೋಗಿ ಕ್ವಿಕ್ ಆಕ್ಸೆಸ್ ಟ್ಯೂಬ್ಲರ್ದಲ್ಲಿ ಹೋಗಿ ಮೋರ್ ಕಮಾಂಡ್ಸ್ ಹೋಗಿ ಫಾರ್ಮುಲಾ ಹೋಗಿ ಅಲ್ಲಿ R1 C1 ನಾವು ಮಾರ್ಕ್ ಮಾಡಿದರೆ ಇವು ABCD ಇದ್ದಂಥ ನೇಮ್ ಬಾಕ್ಸ್ 1 to 3 ಕನ್ವರ್ಟ್ ಆಗ್ತಾವೆ. ಹೀಗೆ ಆದಾಗ ನಾವಿಲ್ಲಿ ಕಂಟ್ರೋಲ್ ಹಿಡಿದ ಇವು ಏನು ಏರೋ ಮಾರ್ಕ್ ಕೀಸ್ ಅದಾವಲ್ಲ, ಏರೋ ಮಾರ್ಕ್ ಕೀಸನ್ನು ರೈಟ್ ಸೈಡ್ ನಾವು ಕ್ಲಿಕ್ ಮಾಡಿದ್ರೆ ನಮಗೆ ಎಷ್ಟು ರೋಸ್ಗಳು ಅದಾವ ಅನ್ನೋದನ್ನು ಗೊತ್ತಾಗ್ತದೆ. ಇಲ್ಲಿ 16,384 ಕಾಲಮ್ಸ್ಗಳು ಗೊತ್ತಾಗ್ತಾವೆ. ರೋಸ್ ಅಲ್ಲ, 16,384 ಕಾಲಮ್ಗಳು ನಮಗೆ ಗೊತ್ತಾಗ್ತವೆ. ಆಮೇಲೆ ಮತ್ತು 1ನೇ ಕಾಲಮ್ ಬರಬೇಕಾದ್ರೆ ಕಂಟ್ರೋಲ್ ಹಿಡಿದು ಅದು ಲೆಫ್ಟ್ ಸೈಡಿದ ಏರೋ ಮಾರ್ಕಿಯನ್ನು ಒತ್ತಬೇಕು. ಆಮೇಲೆ ರೋಸ್ಗಳು ಎಷ್ಟು ನೋಡಬೇಕಾದ್ರೆ ಕಂಟ್ರೋಲ್ ಹಿಡಿದು ಡೌನ್ ಏರೋ ಮಾರ್ಕನ್ನು ಒತ್ತಿದ್ರೆ 1,48,576 ರೋಸ್ಗಳು ಅದಾವ ಅನ್ನೋದನ್ನು ನಮಗೆ ಇಲ್ಲಿ ಗೊತ್ತಾಗ್ತದೆ ಎಕ್ಸೆಲ್ದಲ್ಲಿ. ಆಮೇಲೆ ನಾವು ಈ 1 to 3 ಮತ್ತು ABCD ಕನ್ವರ್ಟ್ ಮಾಡಬೇಕಾದ್ರೆ 3 ಕಮಾಂಡ್ಸ್ ಫಾರ್ಮುಲಾದ ಹೋಗಿ R1 C1 ಅನ್ಮಾರ್ಕ್ ಮಾಡಿ ಓಕೆ ಮಾಡಿದರೆ ಮತ್ತು ಅದು ABCD ಕನ್ವರ್ಟ್ ಆಗ್ತದೆ. ನೋಡಿರಿ ಇಲ್ಲಿ ಆಗಿದೆ. ಇನ್ನು ಇಲ್ಲೇನು ಬರ್ತದಲ್ಲ, ಪೇಜನ್ನು ನಾವು ಝೂಮ್ ಮ್ಯಾಕ್ಸಿಮಮ್ಗೆ ಮಾಡ್ಬೇಕು ಅಂದ್ರೆ ಎಕ್ಸೆಲ್ ಪೇಜ್ ಎಷ್ಟು ಮಟ್ಟ ಆಗ್ತದೆ ಅಂದ್ರೆ 400% ಮಟ್ಟ ಝೂಮ್ ಆಗ್ತದೆ. ಆಮೇಲೆ ಝೂಮ್ ಇನ್ ಅಗದಿ ಸಣ್ಣದು ಎಷ್ಟಾಗ್ತದೆ ಅಂದ್ರೆ 10% ಅಂತೇಳಿ. ಇವು ಎಕ್ಸಾಮ್ ಕ್ವಶನ್ ಬರ್ತಾವೆ, ಸ್ವಲ್ಪ ನಿಮ್ಗೆ ಗೊತ್ತಿರಲಿ. ಆಮೇಲೆ ಎಕ್ಸೆಲ್ದಲ್ಲಿ ನೀವು ತಿಳಿದುಕೊಳ್ಬೇಕಾದಂದ್ರೆ ಇಲ್ಲಿ ಏನು ಇವು ಕಾಲಮ್ಗಳದಲ್ಲ, ಅದ್ರ ಸೈಜನ್ನು ನಾವು ದೊಡ್ಡದು ಮಾಡೋದು ಸಣ್ಣ ಮಾಡಬೇಕಾದ್ರೆ ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡು ಅದ್ರ ದಂಡಿದು ಯಾವ ಕಾಲಮ್ ಅದಲ್ಲ ಅದ್ರ ಸೈಜ್ ದೊಡ್ಡ ಮಾಡ್ರೆ ಉಳಿದೆಲ್ಲ ಕಾಲಮ್ದು ಸೈಜ್ ಕೂಡ ದೊಡ್ಡದಾಗ್ತದೆ. ಈ ರೀತಿ ನೋಡಿರಿ. ಆಮೇಲೆ ನಮಗೆ ಇದು ಬ್ಯಾಡ್ ಆಯ್ತು ಅಂದ್ರೆ ಮತ್ತು ಕಂಟ್ರೋಲ್ Z ಒತ್ತಿದ್ರೆ ಮತ್ತು ಮೊದಲಿನ ಗತ್ಲೆ ಬರ್ತದೆ. ಕಂಟ್ರೋಲ್ Z ಒತ್ತೀನಿ ನೋಡಿ. ಆಮೇಲೆ ಅದ ಕಾಲಮ್ದು 1ನೇ ಲೈನ್ ನಾವು ಸಣ್ಣ ಮಾಡಿದ್ರೆ ಉಳಿದೆಲ್ಲ ಲೈನ್ಗಳು ಸಣ್ಣ ಆಗ್ತಾವೆ. ಎಷ್ಟು ಸೆಲೆಕ್ಟ್ ಮಾಡಿರ್ತಿಲ್ಲ ಅಷ್ಟು ಸಣ್ಣ ಆಗ್ತಾವೆ. ಮತ್ತು ಬ್ಯಾಡ್ ಆಯ್ತು ಅಂದ್ರೆ ಕಂಟ್ರೋಲ್ Z ಹೊಡಿದು ಮೊದಲಿನಂಗೆ ಆಗ್ತದೆ. ಇನ್ನು ರೋಸ್ಗಳದ್ದು ಸೇಮ್ ಈ ರೀತಿ ಡ್ರ್ಯಾಗ್ ಮಾಡ್ಕೊಳ್ಳೋದ ದಂಡಿದು ಏನು ಒಂದು ಕಾಲಮ್ ಅದಲ್ಲ ಅದ್ರ ಸೈಜ್ ದೊಡ್ಡದು ಮಾಡ್ರೆ ರೋಸ್ ಅದಲ್ಲ ಅದ್ರ ಸೈಜ್ ದೊಡ್ಡದು ಮಾಡ್ರೆ ಉಳಿದೆಲ್ಲ ರೋಸ್ದು ಸೈಜ್ ದೊಡ್ಡದಾಗ್ತದೆ.
ಆಮೇಲೆ ಸಣ್ಣದು ಮಾಡ್ರೆ ಉಳಿದೆಲ್ಲ ರೋಸ್ದ ಸೈಜ್ ಸಣ್ಣದಾಗ್ತದೆ. ಅಡ್ಡೇನದಾವಲ್ಲ ಎಲ್ಲ ರೋಸ್ಗಳು, ಉದ್ದೇನದಾವಲ್ಲ ಅಲ್ಲಿ ಕಾಲಮ್ಸ್ಗಳು. ಕೆಲವೊಂದು ಸಲ ಗಡಬಡಿ ಹೇಳೋದ್ರಲ್ಲಿ ಕನ್ಫ್ಯೂಷನ್ ಆಗ್ತದೆ, ಅದಕ್ಕೆ ಕ್ಷಮಿಸಬೇಕು. ಆಮೇಲೆ ಇಲ್ಲಿ ಏನದಾವಲ್ಲ ಶೀಟ್ಗಳು ಬರ್ತಾವೆ. ಈ ಆಯಾ ಶೀಟ್ಗಳನ್ನ ನಾವು ವರ್ಕ್ ಮಾಡ್ಬೋದು. ಶೀಟ್ 1, ಶೀಟ್ 2, ಶೀಟ್ 3 ಮತ್ತು ಶೀಟ್ಗಳನ್ನ ನಾವು ಹೆಚ್ಚಿಗೆ ಮಾಡ್ಕೋಬೋದು. ಈ ರೀತಿ ಬರ್ತದೆ. ಆಮೇಲೆ ಎಕ್ಸೆಲ್ದಲ್ಲಿ ಇದೇನು ಸೆಲ್ ಅದಲ್ಲ, ಈ ಸೆಲ್ದಲ್ಲಿ ನಾವು ವರ್ಕ್ ಮಾಡಬೇಕಾಗ್ತದೆ. ಈಗ ತಿಳ್ಕೊರಿ, ನಾನು ಈಗ ಈ ಸೆಲ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಬರ್ತೀನಿ, ಜ್ಞಾನಭಕ್ತಿ DNY, ಜ್ಞಾನಭಕ್ತಿ ಅಥವಾ ಎಜುಕೇಷನಲ್ ಸಮರ್ ಸಾಯಿ ಅಂತ ಟೈಪ್ ಮಾಡ್ತೀನಿ. ಟೈಪ್ ಮಾಡಿದ ನಂತರ ನೋಡಿರಿ, ಅಕ್ಷರ ಆ ಕಾಲಮ್ ಬಿಟ್ಟು ಹೊರಗಡೆ ಹೊಂಟಾವೆ. ಆ ಟೈಮ್ದಲ್ಲಿ ನಾವು ಇಲ್ಲಿ ಮೇಲ್ಗಡೆ ಕಾಲಮ್ದ ಮೇನ್ ಲೈನ್ ಐತಲ್ಲ, ಇಲ್ಲಿ ಹೋಗಿ ಡಬಲ್ ಕ್ಲಿಕ್ ಮಾಡ್ರೆ ಅದು ಆಟೋಮೆಟಿಕ್ ಆ ಅಕ್ಷರ ಎಷ್ಟದಲ್ಲ ಅದಕ್ಕೆ ಸೆಟ್ ಆಗ್ತದೆ. ಅಥವಾ ನಾವು ಇಲ್ಲಿ ಡ್ರ್ಯಾಗ್ ಮಾಡಿ ಕೂಡ ಆ ಸೈಜನ್ನು ಸೆಟ್ ಮಾಡ್ಕೋಬೋದು. ನೋಡಿರಿ, ಸಣ್ಣದು ದೊಡ್ಡದು ಇಲ್ಲಿ ಕೂಡ ನಾವು ಮಾಡ್ಕೋಬೋದು, ಅಥವಾ ಡಬಲ್ ಕ್ಲಿಕ್ ಮಾಡಿದ್ರು ದೊಡ್ಡದಾಗ್ತದೆ. ಈ ರೀತಿ ನಾವು ಸೈಜನ್ನು, ಕಾಲಮ್ದು ಸೈಜನ್ನು ಸೆಟ್ ಮಾಡ್ಕೋಬೋದು. ರೋಸ್ ಕೂಡ ಇದೇ ರೀತಿ ಮಾಡ್ಬೋದು. ಆಮೇಲೆ ಇಲ್ಲಿ ನೋಡಿರಿ, ಇಲ್ಲಿ ಒಂದು ಅಕ್ಷರ ಟೈಪ್ ಮಾಡ್ತೀನಿ, ಪ್ರಮೋದ್ ಅಂಥೇಳಿ. ಇಲ್ಲಿ ಟೈಪ್ ಮಾಡಿದ ನಂತರ ನಾನು ಮತ್ತೆ ಹೊರಗಡೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ಅಂದ್ರೆ ಅದು ಅಕ್ಷರ ಹೋಗಿಬಿಡ್ತದೆ. ಇಲ್ಲಿ ನೋಡಿರಿ, ನಾ ಈಗ ಹೊರಗಡೆ ಕ್ಲಿಕ್ ಮಾಡ್ತೀನಿ, ಮತ್ತು ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಟೈಪ್ ಮಾಡೋಕ್ಕೆ ಹೋತನು ಅಲ್ಲಿ ಅಕ್ಷರ ತಂತನ ಹೋಗಿಬಿಟ್ಟಿರ್ತದೆ. ಈಗ ಮತ್ತೊಮ್ಮೆ ನೋಡಿರಿ, ನಾ ಇಲ್ಲಿ PRAM ಹಂಗೆ ಹೋಗಬಾರ್ದು. ಅದನ್ನು ನೋಡ್ರೆ PRA ಬರೀತಾನೆ. ಆಮೇಲೆ ಹೊರಗಡೆ ಕ್ಲಿಕ್ ಮಾಡಿ ಮತ್ತು ಅಲ್ಲಿ ಕ್ಲಿಕ್ ಮಾಡಿ ಡಬಲ್ ಕ್ಲಿಕ್ ಮಾಡಿ ಅಂದ್ರೆ ಅಲ್ಲಿ ಒಂದು ಕರ್ಸರ್ ರೆಡಿ ಆಗ್ತದೆ. ಕರ್ಸರ್ ರೆಡಿ ಆದಾಗ ನೀವು ಟೈಪ್ ಮಾಡ್ರೆ ಅಕ್ಷರ ಅಲ್ಲಿಂದ ಹೋಗುವುದಿಲ್ಲ, ಅಳಿಸಂಗಿಲ್ಲವ. ಇದು ನಿಮಗೆ ಇವೆಲ್ಲ ಬೇಸಿಕ್ ಪಾಯಿಂಟ್ ಇದ್ರೂ ನೀವೆಲ್ಲ ನೆನಪಿಟ್ಕೋಬೇಕು. ಇದರಿಂದ ನಿಮ್ಮ ಎಕ್ಸೆಲ್ ಕಲಿಕೆ ಪರಿಪೂರ್ಣ ಆಗ್ತದೆ. ಎಕ್ಸೆಲ್ ನಮ್ಮ ಪ್ರೊಫೆಷ್ನಲಿ ಅಥವಾ ನಮ್ಮ ಪ್ರೊಫೆಷನ್ಗೆ ಭಾಳ ಯೂಸ್ ಆಗ್ತದೆ. ನೋಡಿ ಮುಂದೆ ಇಲ್ಲಿ ಈ ಸೆಲ್ಗಳು ಅದಾವಲ್ಲ, ಈ ಸೆಲ್ಗಳು ಮೂವ್ ಹೆಂಗೆ ಮಾಡ್ಬೋದು ಅಂದ್ರೆ, ಇಲ್ಲಿ ನಮ್ಗೆ ಕಂಪ್ಯೂಟರ್ದಲ್ಲಿ ಕೀಬೋರ್ಡ್ದಲ್ಲಿ ಏನು ಏರೋ ಮಾರ್ಕ್ ಕೊಟ್ಟಿರಲ್ಲ, ಲೆಫ್ಟ್ ರೈಟ್ ಮೇಲೆ ಕೆಳಗೆ ಅದನ್ನು ಕ್ಲಿಕ್ ಮಾಡಿರೋದು ಮೂವ್ ಆಗ್ತದೆ. ಆಮೇಲೆ ಇಲ್ಲಿ ಎಕ್ಸೆಲ್ದಲ್ಲಿ ನಾವು ಇಲ್ಲಿ ನೋಡಿ 1, 2 ಬರೆದ ನಾನು ಇಲ್ಲಿ ಅದನ್ನು ಡ್ರ್ಯಾಗ್ ಮಾಡಿ ಈ ಕಡೆ ಪ್ಲಸ್ ಚಿಹ್ನೆಯಲ್ಲಿ ಡ್ರ್ಯಾಗ್ ಮಾಡಿದ್ರು ಆ ಎಕ್ಸೆಲ್ ಗೊತ್ತಾಗ್ತದೆ ಇವರಿಗೆ 1, 2 ಬರೀಬೇಕಾಗಿಂತೇಳಿ. ಅದು ಆಟೋಮೆಟಿಕ್ 1, 2 ನಾನು ನೋಡಿರಿ 10 ಮಟ್ಟ ತಾನೇ ಬರೆದು ಕೊಟ್ಟಿತ್ತು. ಎಕ್ಸೆಲ್ ಬರೀ ಹಿಂಟ್ ಕೊಡೋದು ಸಾಕು, ಎಕ್ಸೆಲ್ ತಂತನ ಅದನ್ನು ಜನ್ರೇಟ್ ಮಾಡ್ತದೆ. ಈ ಉದಾಹರಣೆ ನೋಡಿರಿ, ನಾವು ಇಲ್ಲಿ ವಾರದ ದಿನಗಳು ಸಂಡೇ ಮಂಡೇ ಬರಿತೀನಿ, ಬರೀ 2 ಬರ್ತೀನಿ. ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಡ್ರ್ಯಾಗ್ ಮಾಡ್ತೀನಿ. ಈ ಮೂಲೆಯಲ್ಲಿ ಈ ರೀತಿ ಪ್ಲಸ್ ಚಿಹ್ನೆಯನ್ನು ಡ್ರ್ಯಾಗ್ ಮಾಡಿದ ನಂತರ ಅದು ವಾರದ ದಿನಗಳನ್ನು ತಾನೇ ಬರೀತು. ಈ ರೀತಿ ಎಕ್ಸೆಲ್ಗೆ ನಾವು ಸ್ವಲ್ಪ ಹಿಂಟ್ ಕೊಟ್ಟರೆ ಸಾಕು, ಅದು ನಮಗೇನು ಮಾಹಿತಿ ಬೇಕಲ್ಲ ಅದನ್ನು ತಾನೇ ತಯಾರು ಮಾಡಿ ಜನ್ರೇಟ್ ಮಾಡಿ ಇಲ್ಲಿ ನಮಗೆ ತೋರಿಸ್ತದೆ. ಅದೇ ರೀತಿ ಇಲ್ಲಿ ನಾವು ಈಗ ಎಕ್ಸೆಲ್ದಲ್ಲಿ ತಿಂಗಳುಗಳ ಬಗ್ಗೆ ಬರೆಯೋಕ್ಕಾದೆ ಅಂದರೂ ಕೂಡ ಅದು ತೋರಿಸ್ತದೆ. ನೋಡಿರಿ, ಜನವರಿ, JN, ಫೆಬ್ರವರಿ ಅಷ್ಟು ಬೇರೆ ಶಾರ್ಟ್ ಬರೆದ್ರೆ ಸಾಕು. ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ಸಾಕು, ನಮ್ಮ ವರ್ಷದ ತಿಂಗಳುಗಳು ಎಷ್ಟದಾವ ಅನ್ನೋದನ್ನು ನಮಗಲ್ಲಿ ಬರೆದು ತೋರಿಸ್ತದೆ ಯಾವ್ಯಾವ ಅನ್ನೋದನ್ನು. ಎಕ್ಸೆಲ್ ಬರೀ ಹಿಂಟ್ ಕೊಟ್ಟರೆ ಸಾಕು, ಅದು ತಾನೇ ನಮಗೆ ಆ ಮಾಹಿತಿಯನ್ನು ಒದಗಿಸ್ತದೆ. ಎಕ್ಸೆಲ್ ಭಾಳ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು. ಎಕ್ಸೆಲ್ನಲ್ಲಿ ಇವತ್ತು ಇಷ್ಟೇ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮುಂದಿನ ಮಾಹಿತಿಯನ್ನು ಮುಂದಿನ ಎಪಿಸೋಡ್ 2ರಲ್ಲಿ ತಿಳಿದುಕೊಳ್ಳೋಣ. ಕೊನೆಯದಾಗಿ ಪ್ರತಿ ವಿದ್ಯಾರ್ಥಿನಿ ಹಾಗೂ ಗೃಹಿಣಿ ಹಾಗೂ ಪ್ರತಿ ಪುರುಷರಿಗೆ ನಂದು ವಿನಂತಿ ಏನಂದ್ರೆ, ನಮ್ಮ ಕಾಗವಾಡ ಹಾಗೂ ಅಥಣಿ ತಾಲೂಕಿನಲ್ಲಿ ನಮ್ಮ ಜ್ಞಾನಭಕ್ತಿ ಅಕಾಡೆಮಿ ಆ್ಯಂಡ್ ಟೆಕ್ನೋ ಸೊಲ್ಯೂಷನ್ LLP ವತಿಯಿಂದ ಕಂಪ್ಯೂಟರ್ ಬ್ರಾಂಚ್ಗಳನ್ನು ತೆರೆಯಲಾಗಿದೆ. ತಾವೆಲ್ಲರೂ ಅಲ್ಲಿ ತಮ್ಮ ಪ್ರವೇಶನ ಪಡೆದುಕೊಳ್ಳಬೇಕು, ಅದು ಕೂಡ ಅತ್ಯಂತ ಕಡಿಮೆ ಫೀಯಲ್ಲಿ. ಧನ್ಯವಾದಗಳು.